ಫ್ರೆಂಡ್ಸ್ ನಮಸ್ತೆ. ನಾನಿವತ್ತು ಹೊಳೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೇನೆ. ತುಂಬಾ ವಿಶೇಷವಾದಂತಹ ದೇವಸ್ಥಾನ. ನನ್ನ ಹಿಂದ್ಗಡೆ ಹರಿತಾ ಇರೋದು ಶಿಂಸಾ ನದಿ. ಆ ಶಿಂಸಾ ನದಿಯ ಕರೆಯಲ್ಲಿ ದಡದಲ್ಲಿ ಆಂಜನೇಯ ಸ್ವಾಮಿ ನಿಂತಿದ್ದಾನೆ. ಅದಕ್ಕೆ ಹೊಳೆ ಆಂಜನೇಯ ಸ್ವಾಮಿ ಅಂತ ಹೆಸರು. ಬೆಂಗಳೂರಿಂದ ಬರೀ 80 ಕಿಲೋಮೀಟರ್ ಇರೋದು. ಇಲ್ಲಿಯ ಹನುಮಂತನ ವಿಗ್ರಹದಲ್ಲಿ ಅವನ ತಲೆ ಮೇಲೆ ಒಂದು ಜುಟ್ಟಿದೆ, ಮೇಲೆ ಸೂರ್ಯಚಂದ್ರರಿದ್ದಾರೆ, ಕೈಯಲ್ಲಿ ಒಂದು ಸೌಗಂಧಿಕ ಪುಷ್ಪ ಇದೆ. ನೋಡಿ, ಶಿಂಸಾ ನದಿ ಪ್ರಶಾಂತವಾಗಿ ಹರಿತಾ ಇದ್ದಾಳೆ. ಅದರ ಎದುರುಗಡೆ ನಮ್ಮ ಆಂಜನೇಯ ಬಂದು ಕೂತಿದ್ದಾನೆ. ತ್ರೇತಾಯುಗದಲ್ಲಿ ಹನುಮಂತ ಶ್ರೀರಾಮನನ್ನ ಪೂಜಿಸ್ತಾನೆ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನನ್ನ ಪೂಜಿಸ್ತಾನೆ, ಅದು ಭೀಮನ ರೂಪದಲ್ಲಿ. ಕಲಿಯುಗದಲ್ಲಿ ಮಧ್ವಾಚಾರ್ಯರು ಹನುಮಂತನಾಗಿ ಜನಿಸ್ತಾರೆ ಅಂತ ಇಲ್ಲಿ ಸಾಕ್ಷಿ ಕೂಡ ಇದೆ. ಈ ವಿಗ್ರಹದ ವಿಶೇಷತೆ, ಇಲ್ಲಿ 3 ಜನ್ಮದ ಸಂಕೇತವನ್ನ ಈ ವಿಗ್ರಹದಲ್ಲಿ ಕಾಣಬಹುದು. ಇದು ಅರ್ಧ ಇಂಚು ಇವಾಗ ಹೆಚ್ಚಾಗಿದೆಯಂತೆ. ಬೇಡಿಕೆಗಳನ್ನ ಮನಸ್ಸಲ್ಲಿ ಇಟ್ಕೊಂಡು 25 ಪೈಸೆಯನ್ನ ಇಲ್ಲಿ ಜನರು ದೇವರಿಗೆ ಅರ್ಪಿಸ್ತಾರೆ. ಅದನ್ನ ದೇವರು ಈಡೇರಿಸ್ತಾರಂತೆ ಹನುಮಂತ ಅಂತ ಇಲ್ಲಿ ನಂಬಿಕೆ. ನಾವು ಶನಿವಾರ ಹೋದ್ರಿಂದ ನಮಗೆ ಸೂಪರ್ ಆದ ಟೇಸ್ಟಿ ಆದಂತಹ ಪ್ರಸಾದ ಕೂಡ ಸಿಕ್ತು. ಅದರ ಪಕ್ಕನೇ ಶ್ರೀನಿವಾಸನ ದೇವಸ್ಥಾನ ಇದೆ, ಅದರ ಪಕ್ಕ ಗೋಶಾಲೆ ಇದೆ. ಪಕ್ಕದ ಶ್ರೀನಿವಾಸನ ದೇವಸ್ಥಾನದಲ್ಲಿ ಗೋಶಾಲೆ ಕೂಡ ಇದೆ. ತುಂಬಾ ಚಂದವಾದಂತಹ ಗಿರ್ದನಗಳಿದೆ, ಗಿರ್ ಹಸುಗಳು. ಇನ್ನೊಂದು ತುಂಬಾ ವಿಶೇಷವಾದಂತಹ ಸಂಗತಿ ಅಂದ್ರೆ, ಈ ದೇವಸ್ಥಾನದ ಒಳಗಡೆ ಭಗವದ್ಗೀತಾ ಮಂದಿರ ಅಂತ ಮಾಡಿದ್ದಾರೆ. ಇಲ್ಲಿ ನೋಡಿ, ಪ್ರತಿಯೊಂದು ಶ್ಲೋಕವನ್ನ ಸಂಸ್ಕೃತದಲ್ಲಿದೆ, ಅದರ ಕನ್ನಡ ಅರ್ಥ ಇದೆ, ಇಂಗ್ಲಿಷ್ ನಲ್ಲೂ ಅರ್ಥ ಇದೆ. ಇದು ನಂಗೆ ತುಂಬಾ ಇಷ್ಟ ಆಯ್ತು. ಗೋಪಾಲದಾಸರು, ಪ್ರಸನ್ನ ವೆಂಕಟದಾಸರು, ಶ್ರೀ ಪುರಂದರದಾಸರು, ಕನಕದಾಸರು, ಖಂಡಿತ ಇಲ್ಲಿ ಭೇಟಿ ಕೊಡಿ, ಚೆನ್ನಾಗಿದೆ.